ನಮಸ್ತೆ ಎಲ್ರಿಗೂ ರಸಿಕತೆ ಚಾನೆಲ್ಗೆ ಸ್ವಾಗತ. ಇಂದು ಒಂದು ಮಸಾಲ ತುಂಬಿರೋ ಕತೆ ಜೊತೆ ಬಂದಿದ್ದೀನಿ. ಕೇಳಿ, ಎಂಜಾಯ್ ಮಾಡಿ. ಇಂದು ನಿಮ್ಮ ಮುಂದೆ ಒಂದು ಪ್ರೇಮ, ಭಾವನೆ ಮತ್ತು ಒಂದು ನಿರ್ಧಾರ ಹೇಗೆ ಜೀವನವನ್ನ ಬದಲಿಸ್ತದೆ ಅನ್ನೋ ಕತೆ ತರ್ತಿದ್ದೀನಿ. ಕೊನೆಯವರೆಗೂ ಕೇಳಿ. ನನ್ನ ಹೆಸರು ಅರ್ಪಿತಾ, ವಯಸ್ಸು 28. ನನ್ನ ಜೀವನದಲ್ಲಿ ಎಲ್ಲವೂ ಸರಿಯೇ ಇದ್ದರೂ ಒಂದು ವಿಷಯ ಮಾತ್ರ ಇನ್ನೂ ಖಾಲಿ ಇದೆ. ಅದು ನನ್ನ ಮದುವೆ. ಆದ್ರೆ ಅದು ಯಾಕೆ ಆಗಿಲ್ಲ ಅಂದ್ರೆ ಅದರ ಹಿಂದೆ ಒಂದು ಕಥೆ ಇದೆ. ಕಾಲೇಜ್ ದಿನಗಳು. ಆ ಸಮಯದಲ್ಲಿ ನನ್ನ ಜೀವನ ತುಂಬಾ ಸುಂದರವಾಗಿತ್ತು. ನಗು, ಸ್ನೇಹ, ಕನಸುಗಳು. ಅದೇ ಸಮಯದಲ್ಲಿ ನನ್ನ ಜೀವನಕ್ಕೆ ಬಂದವನು ಪ್ರಶಾಂತ್. ಮೊದಲ ಬಾರಿ ಅವನನ್ನ ನೋಡಿದಾಗ ಏನೂ ವಿಶೇಷ ಅನ್ನಿಸಿಲ್ಲ. ಆದ್ರೆ ದಿನಗಳು ಕಳೆತಾ ಹೋದಂತೆ ಅವನ ಜೊತೆ ಮಾತಾಡೋಕೆ ಶುರುವಾಯಿತು. ಅವನ ಕಾಳಜಿ, ಅವನ ನಗು ನನ್ನ ಮನಸ್ಸನ್ನ ನಿಧಾನವಾಗಿ ಗೆದ್ದವು. ನಮ್ಮ ಸ್ನೇಹ ನಿಧಾನವಾಗಿ ಪ್ರೇಮಕ್ಕೆ ತಿರುಗಿತು. ಸಿನಿಮಾ ಥಿಯೇಟರ್ನಲ್ಲಿ ಒಂದೇ ಪಾಪ್ಕಾರ್ನ್ ಹಂಚ್ಕೊಂಡು ತಿನ್ನೋದು, ಮಾಲ್ನಲ್ಲಿ ಕೈ ಹಿಡಿದು ನಡೆಯೋದು, ಬೀಚ್ ಬಳಿ ಕೂತು ಅಲೆಗಳನ್ನ ನೋಡ್ತಾ ಕನಸು ಕಾಣೋದು. ಆ ಕ್ಷಣಗಳಲ್ಲಿ ನಾನು ನನ್ನನ್ನೇ ಮರೆತು ಬಿಟ್ಟಿದ್ದೆ. ನನಗೆ ಅವನೇ ನನ್ನ ಜಗತ್ತು ಅನ್ನಿಸ್ತು. ಒಂದಿನ ಅವನ ಮನೆಯವರು ಊರಿಗೆ ಹೋಗಿದ್ರು. ಅವನು ನನಗೆ ಕಾಲ್ ಮಾಡಿ, ಅರ್ಪಿತಾ, ಸ್ವಲ್ಪ ಟೈಮ್ ಇದ್ರೆ ನನ್ನ ಮನೆಗೆ ಬರ್ತೀಯಾ ಅಂತ ಕೇಳಿದೆ. ಆ ಪ್ರಶ್ನೆ ಕೇಳಿದ ಕ್ಷಣ ನನ್ನ ಹೃದಯ ಬಡಿತ ಜಾಸ್ತಿ ಆಯಿತು. ಒಂದ್ ಕಡೆ ನಾಚಿಕೆ, ಇನ್ನೊಂದು ಕಡೆ ಅವನ ಮೇಲೆ ನಂಬಿಕೆ. ಕೊನೆಗೆ ನಾನು ಬರ್ತೀನಿ ಅಂದೆ. ಅವನ ಬೈಕ್ ಮೇಲೆ ಕೂತು ಅವನ ಮನೆಗೆ ಹೋಗುತ್ತಿದ್ದಾಗ ಗಾಳಿಯಲ್ಲೇ ಏನೋ ವಿಭಿನ್ನ ಫೀಲಿಂಗ್. ಅವನ ಮನೆಗೆ ಹೋದ್ಮೇಲೆ ಒಳಗೆ ಒಂದು ನಿಶ್ಶಬ್ದ, ಮನೆ ಖಾಲಿ. ಆ ನಿಶ್ಶಬ್ದವೇ ನಮ್ಮಿಬ್ಬರ ಹೃದಯದ ಧ್ವನಿಯನ್ನು ಕೇಳಿಸುತ್ತಿತ್ತು. ಅವನು ನನ್ನ ಬಳಿ ಬಂದು ಸಣ್ಣ ನಗು ಮುಖದಲ್ಲಿ, ನಿನಗೆ ಚಾಕ್ಲೇಟ್ ಇಷ್ಟ ಅಲ್ವಾ ಅಂತ ಕೊಟ್ಟ. ನಾನು ಸ್ವಲ್ಪ ನಾಚಿಕೆ ಪಟ್ಟು ತಿಂದೆ. ಆದರೆ ಕೆಲವೇ ಕ್ಷಣಗಳಲ್ಲಿ ನನ್ನೊಳಗೆ ಏನೋ ವಿಚಿತ್ರ ಉಷ್ಣತೆ, ಹೃದಯ ಬಡಿತ ಇನ್ನಷ್ಟು ವೇಗವಾಗಿ. ನನ್ನ ಕಣ್ಣು ಅವನ ಕಣ್ಣಿಗೆ ಸಿಕ್ಕಾಗ ನಾವು ಮಾತಾಡೋಕ್ಕೆ ಪದಗಳು ಇರಲಿಲ್ಲ. ಅವನು ನಿಧಾನವಾಗಿ ಹತ್ತಿರ ಬಂದು ಕುಳಿತುಕೊಂಡು, ಅರ್ಪಿತಾ ಅಂತ ನನ್ನ ಹೆಸರನ್ನ ಕರೆಯುವ ಅವನ ಧ್ವನಿ ನನ್ನ ಮನಸ್ಸನ್ನ ಸಂಪೂರ್ಣವಾಗಿ ಹಿಡಿದುಬಿಟ್ಟಿತ್ತು. ಆ ಕ್ಷಣದಲ್ಲಿ ನಾವು ಇಬ್ಬರೂ ಭಾವನೆಗಳಲ್ಲೇ ಮುಳುಗಿದ್ದೆವು. ನಾನು ಅವನ ಮೇಲೆ ಇಟ್ಟಿದ್ದ ನಂಬಿಕೆ, ಅವನ ಮಾತುಗಳ ಮೇಲೆ ಇಟ್ಟಿದ್ದ ವಿಶ್ವಾಸ. ನಾವು ಮದುವೆ ಆಗ್ತೀವಿ ಅಂತ ಅವನು ಹೇಳಿದ ಮಾತು ನನ್ನ ಮನಸ್ಸಿಗೆ ಧೈರ್ಯ ಕೊಟ್ಟಿತು. ಆ ದಿನ ನಾವು ತೆಗೆದುಕೊಂಡ ನಿರ್ಧಾರ ನಮ್ಮ ಜೀವನದ ದೊಡ್ಡ ತಿರುವಾಯಿತು. ಆ ಕ್ಷಣ ನನಗದು ಪ್ರೇಮದ ಶಿಖರ ಅನ್ನಿಸ್ತು. ಆದರೆ ಜೀವನ ಯಾವಾಗಲೂ ನಾವು ಯೋಚಿಸಿದ ಹಾಗೆ ಇರೋದಿಲ್ಲ. ಕೆಲ ದಿನಗಳಲ್ಲಿ ನಮ್ಮ ಬಗ್ಗೆ ಮಾತುಗಳು ಹೊರಗೆ ಬರೋಕೆ ಶುರುವಾಯಿತು. ಊರು, ಜನರು, ಮಾತುಗಳು. ನನ್ನ ಹೆಸರೇ ಗಾಸಿಪ್ ಆಯಿತು. ನಾನು ಭಯದಿಂದ ಅವನನ್ನು ನೋಡಿದೆ. ಆದರೆ ಪ್ರಶಾಂತ್, ಅವನು ನಿಧಾನವಾಗಿ ದೂರವಾಗ್ತಾ ಹೋದ. ಅವನು ಕೊಟ್ಟ ವಾಗ್ದಾನಗಳು ಒಂದೊಂದಾಗಿ ಖಾಲಿಯಾಗ್ತಾ ಹೋದವು. ಇಂದು ನಾನು ಒಬ್ಬಳೇ ಇದ್ದೀನಿ. ಆ ಒಂದು ದಿನದ ನೆನಪು ಇನ್ನೂ ನನ್ನ ಮನಸ್ಸಿನಲ್ಲಿ ಉಳಿದಿದೆ. ಒಂದು ಕ್ಷಣದ ಪ್ರೇಮ, ಒಂದು ತಪ್ಪು ನಂಬಿಕೆ ನನ್ನ ಜೀವನದ ದಿಕ್ಕೇ ಬದಲಿಸಿಬಿಟ್ಟಿದೆ. ಆದ್ದರಿಂದ ಪ್ರೇಮ ಮಾಡಿ, ಆದರೆ ಯೋಚಿಸಿ, ನಂಬಿಕೆ ಇಡಿ, ಆದರೆ ಅಳೆಯಿರಿ. ಯಾಕೆಂದ್ರೆ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಿಸಬಹುದು.